ವೀಕ್ಷಕ ನಮಸ್ಕಾರ. ಈ ದಿನ ಮೇ 1 ಕಾರ್ಮಿಕರ ದಿನಾಚರಣೆದ ಮೊದಲಿಗೆ ನಿಮಗೆಲ್ಲ ಶುಭಾಶಯ. ಜೊತೆಗೆ ಇಲ್ಲಿ ಕಾರ್ಮಿಕರ ದಿನಾಚರಣೆ ಇದ್ದರೂ ಇವತ್ತು ಕಾರ್ಮಿಕರ ಹತ್ರ ಇವತ್ತು ಕೆಲಸ ಮಾಡಿಸ್ತಾ ಇರ್ತಾವೆ ನೋಡ್ತಾ ಇದ್ದೀರಾ. ಇದು ಬನ್ನೂರು ಚಾಮನಹಳ್ಳಿ ಗ್ರಾಮದಲ್ಲಿ ನಡೀತಾರಂಥದ್ದು ಒಂದು ರಸ್ತೆ ರಿಪೇರಿ ಒಳ್ಳೆಯದು ಮಾಡಿದ್ದು. ಆದರೆ ಇವತ್ತು ಕಾರ್ಮಿಕರ ದಿನಾಚರಣೆಯಲ್ಲಿ ಇವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇರೋದು ಎಷ್ಟು ಸರಿ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇಲ್ಲೇನು ತಾವು ಇಲ್ಲಿ ನೋಡ್ತಾ ಇದ್ದೀರೋ ನೋಡಿ, ಇಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆ, ಅಟ್ಲೀಸ್ಟ್ ಇವತ್ತು ಒಂದಿನ ಇವ್ರಿಗೆ ರಜೆ ಕೊಡಬೇಕು. ಯಾಕೆ ಇವ್ರಿಗೆ ರಜೆ ಕೊಟ್ಟಿಲ್ಲ ಆಯಿತಾ? ಏನು ಇವತ್ತೇ ಕೆಲಸ ಆಗಬೇಕಾಯ್ತಾ? ಹಾಗಾಗಿ ಇಲ್ಲಿ ಸಾರ್ವಜನಿಕರು ಕೇಳ್ತಾ ಇರೋದು ಇಷ್ಟೇ, ಕಾರ್ಮಿಕರ ದಿನಾಚರಣೆ ಇದ್ದರೂ ಕಾರ್ಮಿಕ ಕರ್ಕೊಂಬಂದು ಇವತ್ತು ಕೆಲಸ ಮಾಡಿಸ್ತಾ ಇದ್ದಾರಲ್ಲ, ಎಷ್ಟು ಸರಿ ಅಂತ ಕೇಳ್ತಾ ಇದ್ದಾರೆ. ಸರ್ ಏನು ಹೇಳ್ತೀರಾ? ಇವತ್ತು ಸರ್ಕಾರನೇ ಕೂಲಿ ಕಾರ್ಮಿಕರ ದಿನಾಚರಣೆ ಅಂತ ಘೋಷಣೆ ಮಾಡಿದೆ. ಓಕೆ, ಸರ್ಕಾರದ ಸುತ್ತೋಲೆಗೆ ಇವರು ಕಿಮ್ಮಕ್ಕೂ ಬೆಲೆ ಇಲ್ಲ ಅನ್ಸಿದ್ರೆ ಯಾರಿಗೆ ಕೇಳೋದು ಸ್ವಾಮಿ? ಒಂದು. ಎರಡನೇದು, ಇದು ಕುಡಿಯೋ ನೀರಿನ ಪೈಪ್ಲೈನ್ ಕಾಮಗಾರಿ ನಡೆದಿದೆ. ಓಕೆ, ಅದು ಮಳವಳ್ಳಿಗೆ ಹೋಗಿದೆ ಅಂತ ಹೇಳ್ತಾರೆ. ಈಗ ಕುಡಿಯೋ ನೀರಿನ ಪೈಪ್ಲೈನು ಮಾಡಬೇಕಾದ್ರೆ ಇವರು ರಸ್ತೆಯನ್ನ ಬಗೆದು ಜಿಲ್ಲೆಯನ್ನು ಹೊರಗಡೆ ತೆಗೆದವ್ರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನಿಮ್ಮ ಹೆಸರು? जुबैर खान. क्या कन्नड़ा और हिंदी? हिंदी में. कहाँ से आकर तुम्हें? किरगावल से. आज मालूम है क्या 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 चल रहा है अब देश में? नहीं मालूम. अब लेबर यूनियन है ना, आज लेबर डे आज का. अभी तुम्हें काम कर रहे हैं, क्यों काम कर रहे हैं तुम्हें? ಕೂಲಿ के लिए. अब छुट्टी है ना आज दिन, मालूम है क्या? ಅವ್ರು ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದ್ರು ಕೂಡ ಇವತ್ತು ಅನಿವಾರ್ಯ ಇವತ್ತು ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಬಂಧಪಟ್ಟಂಥವ್ರು ಯಾರು ಟೆಂಡರ್ ತೊಗೊಂಡಿದ್ದಾರೆ ಅವ್ರಿಗಾರು ಒಂಚೂರು ಪರಿಜ್ಞಾನ ಇರಬೇಕು. ಇಡೀ ದೇಶದಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆ, ಹಾಗೆಯೇ ಇವತ್ತು ಸರ್ಕಾರದ ಸುತ್ತೋಲೆ ಇದೆ. ಸರ್ಕಾರದ ಸುತ್ತೋಲೆ ಅಂತ ಸರ್ಕಾರದ ಅಧಿಕಾರಿಗಳು ಮಜಾ ಮಾಡ್ಕೊಂಡು ಮನೇಲಿರ್ತಾರೆ, ಇವತ್ತು ಒಂದಿನ ರಜಾ ಅಂತ. ಪಾಪ ಇವ್ರ ಕತೆ ಏನು ಆಯಿತಾ? ಏನು ಇವತ್ತೇ ಅವರು ಒಂದು ಕಾಮಗಾರಿಕೆ ಮಾಡಬೇಕಾಯ್ತು ಅಂತ ರೈತ ಸಂಘಟನೆ ಹೇಳ್ತಾರೆ. ಹೇಳಿ ಅಂತೇಳಿ ಸರ್. ಈಗ ಅದು ಒಂದು ಕಡೆ ನಮ್ಗೆ ಮನಸ್ಸು ನೋವಾಗುತ್ತೆ ಸರ್. ಯಾಕಂದರೆ ಸರ್ಕಾರನೇ ಕೂಲಿ ಕಾರ್ಮಿಕರ ದಿನಾಚರಣೆ ಅಂತ ಕೊಟ್ಟ ಮೇಲೆ ನೀವು ಹೇಳಿದ ಪ್ರಕಾರ ಒಬ್ಬ ಟೆಂಡರ್ಗೆ, ಒಬ್ಬ ಇಂಜಿನಿಯರ್ಗಾರು ಒಂದು ಮಾನವೀಯತೆ ದೃಷ್ಟಿ ಅಂತ ಒಂದು ಇರಬೇಕು. ಅವರೇ ರಜೆ ಕೊಟ್ಟ ಮೇಲೆ ಇವ್ರನ್ನೇ ಕರ್ಕೊಂಬಂದ್ಬಿಟ್ರು. ಅದು ಒಂದು ಕಡೆ. ಇನ್ನೊಂದು ಕಡೆ ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಆಡಳಿತ PWನಲ್ಲಿ ಆಫೀಸು ಪ್ರಕಾರ ಶಿವಸ್ವಾಮಿ ಅನ್ನೋರು ನಮ್ಗೆ ಮೊದಲೇ ಸಿಕ್ಕಿದ್ರು ಸ್ವಾಮಿ. ಇದು ಸಂಪೂರ್ಣ ಕಳಪೆ ಕಾಮಗಾರಿ ನಡೀತಾ ಇದೆ. ಯಾವ ಆಧಾರದ ಮೇಲೆ ಹೇಳ್ತೀರಾ ಸರ್? ಯಾವ ಆಧಾರದ ಮೇಲೆ ಹೇಳ್ತೀನಿ ಅಂತಂದ್ರೆ, ನಾವೀಗ ಆಲ್ರೆಡಿ ಪತ್ರವ್ಯವಹಾರ ಮಾಡಿದ್ದೀವಿ. ಯಾರ ಜೊತೆಲಿ? ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ಗೆ. ಏನಂದ್ರು? ಅದು ಪತ್ರವ್ಯವಹಾರ ಮಾಡಿದ್ರು. ಇದುವರೆಗೂ ನಮ್ಗೆ ಯಾವುದೇ ಥರದ ಮಾಹಿತಿ ಲಭ್ಯವಾಗಿಲ್ಲ. ಯಾವಾಗ ಮಾಡಿದ್ರಿ? ಯಾವಾಗ ಆಗ್ತಾರೆ? ಈಗ 15 ದಿನ ಆಗಿದೆ ಸರ್. ಏನಂತ ಕೇಳಿದ್ರಿ ಸರ್? ಇದು ಈ ಕಾಮಗಾರಿ ಯಾವ ಕಾಮಗಾರಿ? ಇದು ಏನು ಕುಡಿಯೋ ನೀರು ಪೈಪ್ಲೈನ್ ಕಾಮಗಾರಿ ನಡೆದಿದೆಯಲ್ಲ, ಎಲ್ಲಿಂದ ಎಲ್ಲಿಗೆ ಸರ್? ಇದು ಚಾಮನಹಳ್ಳಿ GBS ಸ್ಕೂಲ್ ವೃತ್ತದಿಂದ ಬನ್ನೂರು ಸಂತಮಳದವರೆಗೆ ಸ್ವಾಮಿ. ಓಕೆ ಓಕೆ. ಇಲ್ಲಿ ಇರೋಂಥ ರೋಡ್ ರಸ್ತೆ ಕಾಮಗಾರಿಕೆ ಬಗ್ಗೆ ನೀವು ಕೇಳಿದಿರಾ? ಹೌದು ಸರ್. ಏನಂದ್ರೆ ಅದಕ್ಕೆ ಕ್ರಿಯೋಜನ ಪಟ್ಟಿ, ಅನುಮೋದನಾ ಪಟ್ಟಿ, ಅಂದಾಜು ಪಟ್ಟಿ ಎಲ್ಲಿ ಹಾಕಿದ್ರೆ, ಎಲ್ಲಿ ಬೋರ್ಡ್ ಹಾಕಿದ್ರೆ, ಗುತ್ತಿಗೆದಾರರ ವಿಳಾಸ, ಗುತ್ತಿಗೆದಾರರ ಹೆಸರು ಮತ್ತು ಸಂಪೂರ್ಣ ವಿಳಾಸ, ಮತ್ತೆ ಸರ್ಕಾರದ ಒಪ್ಪಂದದ ಕರಾರು, ಇಷ್ಟು ಕೇಳಿದ್ವಿ ಸ್ವಾಮಿ. ಅವ್ರು ಯಾವುದೇ ತರದ ಮಾಹಿತಿ ನಮ್ಗೆ ಲಭ್ಯ ಮಾಡಿಲ್ಲ. ಆಮೇಲೆ ಇನ್ನೊಂದು ಕಡೆ ರೈಟಿಂಗ್ ಅಲ್ಲಿ ಏನ್ ಹೇಳ್ತಾರಂದ್ರೆ, ಇದಕ್ಕೆ 45,000 ಇದು ಸರ್ಕಾರನ 45 ಲಕ್ಷನ ಸರ್ಕಾರಕ್ಕೆ ಕಟ್ಕೊಡ್ಬೇಕು ಅಂತ ಹೇಳ್ತಾರೆ. ಯಾರು ಕಟ್ಕೊಡ್ಬೇಕಂತ? ಯಾರು ರಸ್ತೆನ ಬಗದ್ರು ಕಟ್ಟಿದ್ರಂತ? ಅದು ಕಟ್ಟಿಲ್ವಂತ ಸರ್. ನೀರಾವರಿ ಇಲಾಖೆಯವರು PWDಗೆ 45 ಲಕ್ಷ ಕಟ್ಕೊಡ್ಬೇಕು. ಕಟ್ಟಿಲ್ಲ, ಇನ್ನು ಕೊಟ್ಟಿಲ್ಲ. ಅದಕ್ಕೆ ಲೇಟ್ ಆಗಿರೋದಕ್ಕೆ 2.5 ಲಕ್ಷ ಬಡ್ಡಿ ಕಟ್ಕೊಂಡು 47.5 ಲಕ್ಷ ಕಟ್ಟಿಸ್ಕೊತೀವಿ ಅಂತ ಸಂಬಂಧಪಟ್ಟ ಇಂಜಿನಿಯರ್ ಶಿವಸ್ವಾಮಿಯವರು ಹೇಳಿದ್ರು. ಅಲ್ಲ, ಇನ್ನು ಬಡ್ಡಿ ಲೇವಾದೇವಿ ಮಾಡ್ತಿದೆ ಸರ್ಕಾರ ಅಂತ. ಬಡ್ಡಿ ಲೇವಾದೇವಿ ಮಾಡ್ತಿದ್ಯಾ ಏನೋ ಗೊತ್ತಿಲ್ಲ. ಇವರು ಪೈಪ್ಲೈನ್ ಕಾಮಗಾರಿ ಮಾಡುವಾಗ ಇವ್ರ ಹತ್ರದಿಂದ ಅನುಮತಿ ಪಡ್ಕೊಂಡಿದ್ದಾರೆ. ಅದು ನಮಗ್ ಬೇಕು. ಓಕೆ, ಫಸ್ಟ್ ಏನು ಅನುಮತಿ ತಗೊಂಡಲ್ಲಿ ಸುಮ್ಮನೆ ಪೈಪ್ ಕುಡಿಯೋ ನೀರಿನ ಅವಶ್ಯಕತೆ ಇದೆ ಅಂದ್ಬಿಟ್ಟು ಇವ್ರು ಪೈಪ್ಲೈನ್ ಮಾಡ್ಕೊಂಡು ಹೋಗ್ಬಿಟ್ಟು ಅದನ್ನೆಲ್ಲ ಬಗದಿ ಜಲ್ಲಿ ತಗೊಂಡೋಗಿ APMC ಬಿಟ್ಟು ನಂತರ ಇವ್ರು ಬಂದ್ಬಿಟ್ಟು ಸರಿಯಾದ ರೀತಿಯಲ್ಲಿ ಕಾಮಗಾರಿ, ರಸ್ತೆ ಕಾಮಗಾರಿ ಮಾಡಿದ್ರೆ ಕಳಪೆ ಕಾಮಗಾರಿ ಮಾಡಿ ಅದನ್ನ 1.5 ಇಂಚಿನ ನಾವು ಟಾರ್ ಹಾಕ್ತಿದ್ದೀವಿ ಅಂದ್ರು ಅದನ್ನ ಅಳತೆ ಮಾಡ್ಕೊಂಡು ಮುಖಾಲಿಗೆ
ಬರ್ತಾ ಇದೆ ಟಾರು. ಹಾಂ ಹಾಂ ಇನ್ನು ಫಿನಿಶಿಂಗ್ ಆಗಿಲ್ಲ. ಹಾಂ ಹಾಂ ಸರ್ ತಾವು ಇಲ್ಲೇ ನೋಡ್ಬೋದು. ಓಕೆ. ಇಲ್ಲಿ ಸ್ವಾಮಿ ಇಂಜಿನಿಯರ್ ಏನ್ ಹೇಳ್ತಾರೆ ಅಂದ್ರೆ ಹಾಂ 1.5 ಇಂಚ್ ಆಗ್ತಾ ಇದೀನಿ ಅಂತ ಹೇಳ್ತಾರೆ. ನೀವು ಪರಿಶೀಲನೆ ಮಾಡಿ ಸರ್. ಬೆಳ್ಳಿಡಿ ನೋಡೋಣ. ಬೆಳ್ಳಿ ತಗೊಳ್ಳಿ ಸರ್, ಎಲ್ಲಿದೆ ನೋಡಿ ಸರ್. ಓಕೆ. ಆಮೇಲೆ ಏನ್ ಹೇಳ್ತಾರೆ ನಮ್ಗೆ ಕೊಡ್ತೀವಿ ಸರ್ ಅಂತ ಕೇಳ್ದ. ಆಮೇಲೆ ಅವ್ರೇನಂದ್ರು, ನೋಡಿ ಸ್ವಾಮಿ ನಾವು ರೈಟಿಂಗ್ ಅಲ್ಲಿ ಪತ್ರವ್ಯವಹಾರ ಮಾಡಿದೀವಿ, ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಈಗ್ಲಾರು ಕೊಡಿ ಸ್ವಾಮಿ ಅಂತ ಕೇಳ್ದು. ಅದಕ್ಕೆ ತಂದಿಲ್ಲ ಸರ್ ಅಂದ್ರು. ತರ್ದನೆ ಹೆಂಗ್ ಸ್ವಾಮಿ ಕೆಲಸ ಮಾಡಿಸ್ತಾ ಇದ್ರಿ ಅಂತ ಕಾನೂನು ಚೌಕಟ್ಟಲ್ಲಿ ಕೇಳ್ದು. ಅದಕ್ಕೆ ಅವ್ರೇನ್ ಹೇಳ್ತಾರೆ, ನಿಲ್ಸ್ರಿ ಕೆಲಸ ಅಂದ್ಬಿಟ್ಟು ಹೊರಟ್ರು. ಈಗ ಎಲ್ಲಿ ಸಾಹೇಬ್ರು ಕಾಣ್ತಿಲ್ವ ಅಂತ ಫೋನ್ ಮಾಡುದು. ಈಗ ಜಸ್ಟ್ ಬರೋ ಮೊದ್ಲೆ ಒಂದ್ 5 ನಿಮಿಷ ಮುಂದ್ಗಡೆ ಅವ್ರೇನಂದ್ರೆ ನಾ ಮೈಸೂರಿಗೆ ಕೊಟ್ಬಿಟ್ಟಿದೀನಿ ಸರ್. ಸರ್ ನೀವು ಕೆಲಸ ಮಾಡಿಸ್ಬೇಕು ಸ್ವಾಮಿ ನಿಂತ್ಕೊಂಡು, ನೀವೇಲ್ಲ ಕೆಲಸ ನಡೀತಾರೆ. ಇಲ್ಲ ರೀ ನಾನು ನಿಲ್ಸಕ್ ಕೇಳಿದೀನಿ ಅಂತ. ಯಾರು ಹೇಳಿದ್ರಂತೆ ಸರ್? ಶಿವಸ್ವಾಮಿ ಅವ್ರು ಹೇಳ್ತಾ ಇರೋದು. ಯಾರು ಹೇಳಿದ್ರಂತೆ? ಯಾರೋ ಗುತ್ತಿಗೆದಾರ ಕೇಳಿದ್ರಂತೆ. ಯಾರು ಗುತ್ತಿಗೆದಾರರು? ಗುತ್ತಿಗೆದಾರರು ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಅಲ್ಲ, ಅವ್ರು ಯಾರು ಬರ್ಬೇಕು ತಾನೆ ಇಲ್ಲಿ? ಯಾರು ಇಲ್ಲ. ಸಂಪೂರ್ಣ ಕಳಪೆ ಅಂತ ನಮಗೆ ಡೌಟ್ ಬಂದಿದೆ. Okay. ಸರ್ಕಾರ ಸುತ್ತಲ ಪ್ರಕಾರ ಕೆಲಸ ಮಾಡ್ತಿಲ್ಲ ಅಂತ ನಾವು ಆಪಾದನೆ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ಹೇಳಿದೀವಿ, ಅವ್ರು ಯಾವ್ದೇ ತರದ ಮಾಹಿತಿನೂ ಕೊಟ್ಟಿಲ್ಲ. ಮತ್ತೆ ಕಳಪೆ ಕಾಮಗಾರಿ ನಡೀತಾ ಇದೆ. ಸಂಬಂಧಪಟ್ಟ ಐಆರ್ ಆಫೀಸರ್ ಬಂದು ಸ್ಥಳ ಪರಿಶೀಲನೆ ಮಾಡಿ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿಸ್ಬೇಕು. ಮತ್ತೆ ಏನು ಇಂಜಿನಿಯರ್ ಉಡಾಪುತ್ರ ಕೊಟ್ಟರು ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು ಅಂತ ನಾವು ಈ ಮೂಲಕ ನಾವು ಎಚ್ಚರಿಕೆ ನೀಡ್ತೇವೆ. AEE ಆಗಿರ್ಬೋದು, ಸೀನಿಯರ್ ಇಂಜಿನಿಯರ್ ಆಗಿರ್ಬೋದು, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅದನ್ನ ಸರಿಯಾಗಿ ಕಾಮಗಾರಿ ನಡೀತಾ ಇಲ್ಲ ಅನ್ನೋ ನಮ್ಮ ಆಪಾದನೆ, ನೇರ ಆಪಾದನೆ ಅದು. ಇಲ್ಲಿ ಕಾಮಗಾರಿ ನಡೀತಿರ್ಬೇಕಾದ್ರೆ ಸಂಬಂಧಪಟ್ಟ ಇಂಜಿನಿಯರು ಇಲ್ಲ, ಗುತ್ತಿಗೆದಾರರು ಇಲ್ಲ. ಇದ್ರ ಅರ್ಥ ಏನು? ಯಾರು ಬೇಕಾದ್ರೂ ಕೆಲಸ ಮಾಡ್ಕೊಂಡು ಹೋಗ್ಬೋದಾ? ಅರ್ಥ ಹಂಗಾರೆ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಇವ್ರನ್ನ ಯಾರು ಕ್ವಶನ್ ಮಾಡಂಗಿಲ್ಲ. ಅಲ್ಲ, ನಮ್ಮ ಸತ್ಪ್ರಜೆಗಳು ಅವರಲ್ಲ, ನಮ್ಮ ಸತ್ಪ್ರಜೆಗಳು ಇದನ್ನ ಕೇಳಲ್ಲ. ಕೇಳೋರು ಮಾತ್ರ ರೈತ ಸಂಘಟನೆಯವರು. ರೈತ ಸಂಘಟನೆಯವ್ರು ಕೇಳೋರು ಪ್ರತಿ ಸಾರಿ ಹೇಳ್ತೀನಿ ರೈತ ಸಂಘಟನೆಯವ್ರನ್ನ ಕಮಿಷನ್ ಏಜೆಂಟ್ಗಳು ಮಾಡ್ತಾರೆ, ದಬ್ಬಾಳಿಕೆಯವ್ರು ಮಾಡ್ತಾರೆ, ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಮತ್ತೆ ಅವರು ಬಗೆ ಹಿಡಿಯಂತ ಚೇಲಾಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈತ ಸಂಘಟನೆಯವ್ರು ಕೇಳ್ತಿರೋದಕ್ಕೆ ಅಲ್ಪ ಸ್ವಲ್ಪ ಸುಮಾರು ರಸ್ತೆಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇದಾವೆ. ಜನ ತಿಳ್ಕೊಂಬೋದು 1000 ಇವ್ರು ಕಮಿಷನ್ಗೋಸ್ಕರ ಮಾಡ್ತಾವ್ರೆ, ಬೇರೆ ಪತ್ರ ವ್ಯವಹಾರ ಮಾಡ್ತಾವ್ರೆ, ಅವ್ರನ್ನ ಬ್ಲಾಕ್ ಮೇಲ್ ಮಾಡಕ್ ಒಂದಷ್ಟು ರೈತ ಸಂಘಟನೆಗಳು ಮೌನವಾಗಿದೆಯಲ್ಲ, ಯಾಕೆ ಸರ್? ಬೇರೆ ರೈತ ಸಂಘಟನೆಗಳು ಕತೆ ಬೇಡ. ಇವಾಗ ನಾವು ಬಂದಿದ್ದೀವಿ ಸ್ಥಳಕ್ಕೆ, ನಾವು ಪತ್ರ ವ್ಯವಹಾರ ಮಾಡಿದ್ದೀವಿ ಇಂಜಿನಿಯರ್ಗೆ, ಅವ್ರು ನಮಗೆ ಬಂದು ಆನ್ಸರ್ ಮಾಡಲಿ. ಬೇರೆ ಯಾರಾದ್ರೂ ಮಾಡ್ಕೊಂಡು ಅವ್ರ ಸಂಬಂಧ ಬಿಟ್ಟಿದ್ದು. ಓಕೆ. ನಾವು ಮಾಡಿದ್ದೀವಿ. ಒಟ್ಟಾರೆ ಕಾಮಗಾರಿಕೆ ಸರಿ ಇಲ್ಲ. ಇದು ಸೀನಿಯರ್ ಇಂಜಿನಿಯರ್ ನೀವು ಹೇಳ್ತಾ ಇರೋದು. ಅಧಿಕಾರಿಗಳು ಬಂದು ನಾಳೆ ಅದೇನೈತೆ ಈ ಕಾಮಗಾರಿ ಸಂಬಂಧಪಟ್ಟ ಎಲ್ಲ ಪತ್ರಗಳು ಕೊಡ್ಬೇಕು, ನಮಗೆ ನಮ್ಮ ಸಮ್ಮುಖದಲ್ಲಿ ಕೊಡಬೇಕು. ಅದನ್ನ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಜೊತೆಗೆ ಇವತ್ತು ಮೇ ಫಸ್ಟ್ ಕಾರ್ಮಿಕರ ದಿನಾಚರಣೆ. ನೋಡಿ ಕಾರ್ಮಿಕರು ಎಷ್ಟು ಕಷ್ಟ ಪಡ್ತಾವ್ರಿ ಇಲ್ಲಿ. ಗೌರವ ಕೊಡ್ಬೇಕಾಯ್ತು ಕಾರ್ಮಿಕರಿಗೆ ಗೌರವ ಕೊಡ್ಬೇಕಾಯ್ತು. ಕಾರ್ಮಿಕರಿಗೆ ಗೌರವ ಕೊಟ್ಟಿಲ್ಲ ಇವರು. ಅಧಿಕಾರಿಗಳೇನು ಅವಿದ್ಯಾವಂತರ ಆದ್ರೂ ಆಲೆ ಮನೆ ಮಾಡೋರೆ ರಜೆ ಕೊಟ್ಟವ್ರೆ. ಹೌದು. ಅಂದ್ರೆ ಇವರು ಇಂಜಿನಿಯರು ಒಬ್ರು ಗುತ್ತಿಗೆದಾರರನ್ನು ಅಕ್ಷರವಂತರೇ ಅವರು. ಇವತ್ತು ಕಾರ್ಮಿಕ ದಿನಾಚರಣೆ, ಗೌರ್ಮೆಂಟ್ ಸರ್ಕಾರಿ ರಜಾ ದಿನ ಇದೆ, ಅದರಿಂದ ಇವತ್ತು ನಾವು ಕೆಲಸ ಮಾಡಿಸೋದು ಬೇಡ ಕಾರ್ಮಿಕರ ಕೈಲಿ ಅಂತ ಮಾಡೋದು. ಕಾರ್ಮಿಕರಿಗೆ ಏನು ಗೊತ್ತು? ಬರ್ತಾರೆ ಕೆಲಸ, ಅವ್ರು ಕರೀತಾರೆ, ಬನ್ನಿ ಅಲ್ಲಿ ಯಾರೋ ಇದ್ದಾರೆ ನೋಡೋಣ, ಮಾತಾಡ್ಸೋಣ ಬನ್ನಿ.